ನೋಡಿ ಅಂತೆ ಎಷ್ಟು ಚಂದ ಉಂಟಲ್ಲ ಇದು. ಹೊಟ್ಟೆ ಹಾವು ಬಂದು ನಿಂತರೂ ಗೊತ್ತಾಗ್ಲಿಕ್ಕಿಲ್ಲ ಅಂತ ಅಪ್ಪ ಹೇಳ್ತಾ ಇದ್ರು ನಿನ್ನೆ ಅಂತ. ಇದ್ರೆ ಸೆರೆಯಲ್ಲಿ ಹಾವು ಮೀನು ಅಲ್ಲಿಗೆ ಬರೋಕೆ ಸಹ ಇವರಿಬ್ಬರು ಒಟ್ಟಿಗೆ ಬರ್ತಾರಲ್ಲ. ಒಂದು ರಾಗ ಕೇಳಿಲ್ಲ. ಮೊನ್ನೆ ನಾನು ಸೊಪ್ಪಿರುವಾಗ ನೋಡಿದ್ದೆ, ಒಂದೆರಡು ಕಾಯಿ ಇತ್ತು, ತಕೊಂಡು ಬರುವ ಅಂತ ಈಗ ಹೋಗ್ತಿದ್ದೆ. ಇದು ಮಳೆಗಾಲದಲ್ಲಿ ಆಗೋದು. ನಾವು ಇದಕ್ಕೆ ಮಡಕೆ ಫಲ ಅಂತ ಹೇಳ್ತೇವೆ. ನೀವೆಂತ ಹೇಳ್ತೀರಿ? ನೀವು ತಿಂದಿದ್ದೀರಾ ಅಂತ? ಆಯಿತು, ಹೋಗುವ. ನಿನ್ನ ಕಾವಲಿಗೆ ಥ್ಯಾಂಕ್ ಯು. ಇದು ಕಾರ್ಟೂನಲ್ಲೆಲ್ಲ ಇರ್ತದಲ್ಲ, ಹಾಗೆ ಉಂಟಲ್ಲ ಇದು ಅಣಬೆ. ಬಾಂಬು ಇವನುಂಟಲ್ಲ, ಇಲ್ಲಿ ತನಕ ಬರುವುದು ನನ್ನನ್ನು ಬಿಡಲಿಕ್ಕೆ ಯಾವಾಗಲೂ ಸಂಜೆ. ನಾನು ಬರುವ ತನಕ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ನಾನು ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಒಳಗಿದು ಮನೆ ಒಳಗಿದ್ದು ಕೆಲಸ ಎಲ್ಲ ಆಯಿತು, ತಿಂಡಿದ್ದು. ಹಾಗೆ ಇನ್ನು ದನಗಳಿಗೊಂದು ಕುಡಿಲಿಕ್ಕೆ ಕೊಡಬೇಕು. ನಾನು ಮೊನ್ನೆ ಹೇಳಿದಾಗೆ ಒಂದು ವಾರ ಬಿಡಲಿಕ್ಕಿಲ್ಲಲ್ಲ, ಹಾಗೆ ಹೊರಗೆ ಬಿಡಲಿಕ್ಕಿಲ್ಲ. ನಿನ್ನೆದಿಂದ ಹುಲ್ಲುಂಟದು ಹಾಕೋದು, ಆಮೇಲೆ ತಿಂದು ನಾನು ಹುಲ್ಲಿಗೆ ಹೋಗೋದು, ಅದೆಲ್ಲ ಕೆಲಸ ಉಂಟು. ಇವಾಗ ಜಾಸ್ತಿ ನಾನು ಮನೆಯಲ್ಲೇ ಇರ್ತೇನಲ್ಲ, ಹಾಗಾಗಿ ನನ್ನ ಹತ್ರ ಎಂಥ ಮಾಮೂಲಿಯಾಗಿ ಹೊರಗೆಲ್ಲ ಹೋಗಿ ವ್ಲಾಗ್ ಮಾಡುವಷ್ಟು ಸದ್ಯಕ್ಕೆ ನನಗೆ ಪುರ್ಸೋತಿಲ್ಲ. ಅಂದರೆ ನಾನು ಸುಬ್ರಹ್ಮಣ್ಯಕ್ಕೆ ಹೋಗೋದು ಅಥವಾ ನನಗೆ ಅಷ್ಟು ಟೈಮೇ ಇರೋದಿಲ್ಲ. ನಾನು ಕೆಲವೊಂದು ರೆಸ್ಪಾನ್ಸಿಬಿಲಿಟಿಯನ್ನು ಮ್ಯಾನೇಜ್ ಮಾಡ್ತಾಯಿದ್ದೇನೆ ಒಬ್ಬಳೇ, ಹಾಗಾಗಿ ನನಗೆ ಎಲ್ಲರೂ ಸುತ್ಕೊಂಡು ಹೋಗಿ ವ್ಲಾಗ್ ಮಾಡುವಂತೇಳಿ ಆಗ್ತಿಲ್ಲ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಮಂತಿಂದ ಟ್ರೈ ಮಾಡ್ತೇನೆ. ಹಾಗೆ ನೆಕ್ಸ್ಟ್ ಮಂತ್ ತನಕ ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ನಾನು. ಅದೇ ಕೊಟ್ಟಿಗೆದು ಕೆಲಸ ಆಗ್ತುಂಟು, ಮತ್ತು ಮನೇಲೊಂದು ಪ್ರೋಗ್ರಾಮ್ ಉಂಟು, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೇನೆ. ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇದ್ದಾರಲ್ಲ ಇವರು ನನ್ನ ಪಿಲ್ಲಿಗಳು. ಇದು ನನ್ನ ರಿಂಕು, ಆಯಿತಾ? ನನ್ನನ್ನು ಕಂಡ್ರೆ ಓಡಿ ಬರೋದು ಇವನೇ. ಅವನಿಗೆ ಸಹ ಹುಷಾರಿಲ್ವಾ ಅಂತ. ಹೊಟ್ಟೆ ನೋವಾ ಗುಂದನ? ಹಾಂ, ನಿನ್ನೆ ಇದು ಹೂ ಗಿಡದೆಲ್ಲ ಕೆಳಗಿರೋ ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿದೆ. ಹುಲ್ಲು ಎಷ್ಟಿತ್ತು ನೋಡಿ. ಅದರಲ್ಲಿ ಸಹ ಇದು ಉಂಟಲ್ಲ, ಇದು ಗಿಡ ನೆಡಬೇಕಂತ ಸಪ್ರೇಟ್ ಎತ್ತಿಟ್ಟದ್ದು ನಾನು. ಇದು ಯಾವುದರದ್ದು ಹೇಳಿ ಅಂತೆ, ರಾಮಫಲ ನಾವು ಬೇಸಿಗೆಯಲ್ಲಿ ತಿಂತಾ ಇದ್ವಿ ಅಲ್ಲ, ಅದರದ್ದು. ಅಲ್ಲಿ ಉಂಟಲ್ಲ ಅದರದ್ದು ಗಿಡ. ಅದನ್ನೆಲ್ಲಾದರೂ ತೋಟದಲ್ಲಿ ಹೊರಗೆ ಎಲ್ಲಿಯಾದರೂ ನೆಡಬೇಕು. ಆದರೆ ಹೊರಗೆ ಪಕ್ಷಿಗಳಿಗಾದರೂ ತಿನ್ಲಿಕ್ಕೆ ಆಗ್ಬೋದು, ಇಲ್ಲಾಂದರೆ ಬಂದವರಿಗೆ ದಾನ ಮಾಡಲಿಕ್ಕಾದರೂ ಆಗ್ತದಲ್ಲ. ಸುಮಾರಿತ್ತು, ಎಲ್ಲ ಕ್ಲೀನ್ ಮಾಡಿದೆ ನಾನು. ಒಂದೆಲ್ಲ ಈಗ ಮಳೆಗಾಲದಲ್ಲಿ ಅಷ್ಟು ಆಗೋದಿಲ್ಲಲ್ಲ, ನನಗೆ ಗೊತ್ತಿಲ್ಲ. ಬೇಸಿಗೆಯಲ್ಲಿ ಸುಮಾರಿತ್ತಲ್ಲ ನಮ್ಮಲ್ಲಿ. ಇವಾಗ ಒಂದೆಲ್ಲ ಹೋಯಿತು ಮಳೆಗೆ. ಪುದೀನ ಕೂಡ ಹೋಯಿತು. ಇದು ಇವತ್ತು ಕ್ಲೀನ್ ಮಾಡಬೇಕು. ಹಾಗೆ ಇದು ನೋಡಿ ಅಂತ ಎಷ್ಟು ಹೂವಾಗಿದೆ. ಇದರದ್ದು ಇವಾಗ ಸೀಸನ್ ಅನ್ನಿಸ್ತದೆ, ಕೇಪುಳದ್ದು. ಅಲ್ಲಿ ಒಂದು ದಾಸವಾಳಾಗಿದೆ, ಆಯಿತಾ? ಚಂದ ಉಂಟು, ಪಿಂಕ್. ನನ್ನ ಫೇವ್ರೆಟ್ ಕಲರ್ ಅದು, ಬೇಬಿ ಪಿಂಕ್. ನೋಡಿ ಅಂತೆ ಎಷ್ಟು ಚಂದ ಉಂಟಲ್ಲ ಇದು. ಇನ್ನೊಂದು ಅದರದ್ದೇ ಇಲ್ಲಿ ಉಂಟು. ಇದು ಇನ್ನೊಂದು ಪಿಂಕ್. ಇದು ಅಷ್ಟೆಂತ ದೊಡ್ಡದಾಗೋದಿಲ್ಲ, ಇದು ಮಾತ್ರ ಚಂದ ಅಲ್ಲ. ಅಪ್ಪ ತುಳಸಿ ಕಟ್ಟೆ ಕ್ಲೀನ್ ಮಾಡ್ತಿದ್ದಾರೆ. ಹಾಗೆ ನನ್ನದು ಗಿಡ ಎಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದೇನೆ ನಾನು. ಹೀಗೆ ಗ್ರೀನ್ ಇದ್ದರೆ ಎಷ್ಟು ಚಂದ ಅಲ್ಲ ಮನೆ ಹತ್ರ. ಫುಲ್ ಇಲ್ಲೆಲ್ಲ ಫುಲ್ ಮಾಡಬೇಕು, ಹೀಗೆ ಚಂದ ಕಾಣ್ತದೆ. ಅವಾಗ ಹಾವು ಬಂದು ನಿಂತರೂ ಗೊತ್ತಾಗ್ಲಿಕ್ಕಿಲ್ಲ ಅಂತ ಅಪ್ಪ ಹೇಳ್ತಾ ಇದ್ರು ನಿನ್ನೆ ಅಂತ. ಇದ್ರೆ ಸೆರೆಯಲ್ಲಿ ಹಾವು ಮೀನಿ ಬಂದು ನಿಂತರೆ ಹೇಗೆ ಗೊತ್ತಾಗ್ತದೆ ಅಂತ ಬೈತಾ ಸಹ ಇದ್ರು, ಗಿಡ ಹೀಗೆ ತಂದಿಟ್ರೆ ಅಂತ. ಟಿಂಕಿಲಿಗೆ ನಿನ್ನೆಯಿಂದ ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಊಟ ಎಲ್ಲ ಮಾಡ್ತಾನೆ, ರೆಸ್ಟ್ ಜಾಸ್ತಿ ತಗೊಳ್ತಾನೆ. ಪ್ರಾಯ ಆಯಿತು ನನ್ನ ಟಿಂಕಿಗೆ, ಸುಮಾರು ವರ್ಷ ಆಯಿತು. ನಾನು PUC ಇರುವಾಗ ತಗೊಂಡು ಬಂದದ್ದು, ಅಂದರೆ 2016. ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ಮಂಗು ನೋಡಿ, ಅವಳದು ಮೊನ್ನೆ ಕೊಂಬಿಗೆ ಹೋಯಿತು ಅಂತ ಹೇಳಿ ನಾನು ಹೇಳಿದೆಲ್ಲ. ಕೆಲವರು ಅದಕ್ಕೆ ಓವರ್ ಆ್ಯಕ್ಟಿಂಗ್ ಅಂತ ಹೇಳಿದರು. ನನಗೇನು ಬೇಜಾರಿಲ್ಲ ಓವರ್ ಆ್ಯಕ್ಟಿಂಗ್ ಅಂತ ಹೇಳಿದ್ರು. ಏನಂತ ಹೇಳಿದರೆ, ನಾನು ಜೀವನದಲ್ಲಿ ಮೊದಲ ಸಲ ನೋಡಿದ್ದು ಹಾಗೆ. ಅದಲ್ಲದೆ ಎಂತ ಅಂತ ಹೇಳಿದರೆ, ಎಷ್ಟು ಬ್ಲಡ್ ಬರ್ತಾ ಉಂಟು ಅಂತ ಹೇಳಿದರೆ, ಅದು
ಒರಿಜಿನಲ್ಲಾಗಿ ಯಾರು ಕ್ಲೀನ್ ಮಾಡ್ತಾರೆ ಅವರಿಗೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ. ನನಗೆ ತುಂಬ ಅಂದರೆ ನಾನು ಪ್ರಾಣಿಗಳಿಗೆ ತುಂಬ ಕನೆಕ್ಟ್ ಆಗಿದ್ದೇನೆ, ಹಾಗಾಗಿ ನಂಗೆ ಅವಳಿಗೆ ನೋವಾಗೋದು ನೋಡಿ ತುಂಬಾ ಬೇಜಾರಾಗಿತ್ತು. ಹಾಗೆ ಹೇಳಿದ್ದು ನಾನು. ಮತ್ತು ಒಂದು ವಿಷಯ, ಅಪ್ಪ ಕೂಡ ಇರಲಿಲ್ಲ, ಹಾಗಾಗಿ ನನಗೆ ಆ ದಿವಸ ತುಂಬ ಟೆನ್ಷನ್ ಆಗಿತ್ತು. ಮತ್ತು ಡಾಕ್ಟ್ರಿಗೆ ಕೂಡ ಕಾಲ್ ಸಿಕ್ಕಿರಲಿಲ್ಲ, ಎಂತ ಮಾಡೋದು ಅಂತ ಗೊತ್ತಿರಲಿಲ್ಲ. ಕೆಲವರು ಅದು ಫಸ್ಟ್ ಟೈಮ್ ನಾವು ನೋಡಿದ್ದು ಅಂತ ಹೇಳಬೇಕಾದ್ರೆ ಇನ್ನೂ ಹೆದರಿಕೆ ಆಗಿತ್ತು. ಹಾಗಾಗಿ ಹೇಳಿದ್ದು. ಬೈ ದಿ ವೇ ನನಗೆ ಅಂಥ ಬೇಜಾರಂತ ಆಗಲಿಲ್ಲ, ಬಟ್ ನನಗೆ ಅದನ್ನೊಂದು ಮೆನ್ಷನ್ ಮಾಡುವಂತ ಅನಿಸಿತು. ಓವರ್ ಆ್ಯಕ್ಟಿಂಗ್ ಅಂತ ಎಂತ ನಾನು ಅಷ್ಟು ದೊಡ್ಡ ಓವರ್ ಆ್ಯಕ್ಟರ ಅಂತ ನನಗೆ ಅನಿಸಿತು. ಮತ್ತು ಅವಳಿಗೆ ತುಂಬ ಜನ ಸಜೆಷನ್ ಕೊಟ್ಟಿದ್ದೀರಿ, ಅದಕ್ಕೆ ಬೂದಿ ಹಾಕಿ ಹಾಗೆ ಅಂತ, ಎಣ್ಣೆ ಹಾಕಿ ಅದು ಹಾಕಿದ್ದೇವೆ. ಎಣ್ಣೆ ಹಾಕಿದಾಗ ನಿನ್ನೆ ಉಂಟಲ್ಲ, ನಿನ್ನೆ ಅಲ್ಲ ಮೊನ್ನೆ ನಾವು ಬ್ಯಾಂಡೇಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ, ಅವಳು ಬಿಡಲೇ ಇಲ್ಲ ಬ್ಯಾಂಡೇಜ್ ಮಾಡಲಿಕ್ಕೆ. ಮತ್ತು ಎಣ್ಣೆ ಹಾಕಿ ಬಿಟ್ಟದ್ದು. ಆ ದಿವಸ ಎಣ್ಣೆ ಹಾಕಿದ ದಿವಸ ತುಂಬ ಬ್ಲಡ್ ಬಂತು. ಮತ್ತು ನಿನ್ನೆಯಿಂದೆಲ್ಲ ಕಡಿಮೆ ಉಂಟು, ಹಾಗಾಗಿ ಹೊರಗೆಲ್ಲ ಬಿಡಲಿಕ್ಕೆ ಹೋಗಲಿಲ್ಲ ನಾವು. ಬಳ್ಳಿ ಎಲ್ಲ ತಾಗೋದು, ಮರ ತಾಗೋದು. ಮತ್ತು ಅವಳು ಉಪದ್ರದ ಮಾರಿ ಗೊತ್ತುಂಟಲ್ಲ, ಹೀಗೆ ತಲೆ ಬೀಸ್ತಾಳೆ, ಅದಕ್ಕೋಸ್ಕರ ಬಿಡಲಿಲ್ಲ. ಇಲ್ಲಿ ಸ್ವಲ್ಪ ನಾರ್ಮಲ್ ಆಗಿದ್ದಾಳೆ, ಇನ್ನೊಂದು 4-5 ದಿವಸದಲ್ಲಿ ಗಟ್ಟಿ ಆಗ್ಬೋದು ಅದು ಕೊಂಬು. ಇವಾಗ ನೋಡಿ ಮೊನ್ನೆ ಥರ ಬ್ಲಡ್ ಇಲ್ಲ, ಕಡಿಮೆ ಆಗಿದೆ. ಮತ್ತು ಅದಕ್ಕೆ ಸೊಳ್ಳೆ ಎಲ್ಲ ಕೂರದಾಗೆ ನೋಡ್ಕೊಳ್ಳೋದು. ಮತ್ತು ನಮ್ಮದು ಹಟ್ಟಿ ಸೊಪ್ಪು ಹಾಕಿ ಇರೋದಲ್ಲ, ಹಾಗೆ ಸೊಳ್ಳೆಗಳು ಸ್ವಲ್ಪ ಜಾಸ್ತಿ. ಆದರೆ ಅದರಲ್ಲಿ ಕೂರದಾಗೆ ನೋಡ್ಕೊಂಡಿದ್ದೇನೆ ಮೊನ್ನೆಯಿಂದ ಎಣ್ಣೆ ಎಲ್ಲ ಹಾಕಿ. ಅಪ್ಪನನ್ನೆಲ್ಲ ಬೀಳಿಸಿದಾಳೆ ಬ್ಯಾಂಡೇಜ್ ಮಾಡಲಿಕ್ಕೆ ಹೋದಾಗ. ಇಕೊಳ್ಳಿ ನೋಡಿ ಅಂತ ಅವಳಿಗೆ ನೋಡಿದರೆ, ಅಂದರೆ ಕೈಗೆ ಎದುರು ಹೋಯಿತು ಅಂದರೆ ಕೊಂಬು ಹತ್ರ ಹೋಗ್ತದೆ ಅಂತೆಲ್ಲ ಹೆದರಿಕೆ ಆಗ್ತದೆ ಅವಳಿಗೆ. ತಿಂಗಿ ತಿಂಡಿ ತಿಂದು ಹೋಗುವ ತೋಟಕ್ಕೆ. ರೆಡಿ ಇದ್ದಾನೆ ಅವ. ಇವರಿಬ್ಬರು ನೋಡಿ ಅಂತೆ ಉಪದ್ರಿಗಳು. ಎಂತ ಚಿಂಕಿ ಗುರ ಪಡಿ ಬಾ ಪಡಿ. ಬೆಳೆ ತಿಂಡಿ ಎಲ್ಲ ಆಯಿತು. ನಾನು ತೋಟಕ್ಕೆ ಬಂದೆ, ಹುಲ್ಲು ಮಾಡಿ ನನಗೊಮ್ಮೆ ನೆಟ್ಟಣಕ್ಕೆ ಹೋಗಬೇಕು. ಎಂತ ಹೇಳಿದರೆ, ಅದು ಪ್ರೈಮರ್ ಕೊಡ್ತೇವಲ್ಲ, ಅದು ಖಾಲಿಯಾಗಿದೆ, ಅದನ್ನು ತೊಗೊಂಡು ಬರಲಿಕ್ಕೆ ಹೇಳಿದರು ಅಪ್ಪ. ಅಲ್ಲಿ ಒಂದು ಕಡೆ ಸಿಗ್ತದೆ ಅಂತ ಹೇಳಿದರು, ಹಾಗೆ ಅದನ್ನು ತೊಗೊಂಡು ಬರಬೇಕು. ಮತ್ತು ಕೆಲವು ಪಾಟ್ಸ್ ತರುವ ಅಂತಿದ್ದೇನೆ. ನಾನು ಹೇಳಿದ್ದೆಲ್ಲ ಅದು ನೆಲಗುಲಾಬಿ ನೆಡಲಿಕ್ಕೆ. ಇನ್ನು ಮಳೆಗಾಲದಲ್ಲಿ ಹೋಗ್ತದೆ ಎಲ್ಲ ಗಿಡ ಸಹ. ಹಾಗೆ ಪಾಟಲ್ಲಿ ಹಾಕಿಟ್ರೆ ಬರುವ ವರ್ಷಕ್ಕೆ ಬೇಸಿಗೆಗೆ ಬರುವಾಗ ಪಾಟಿಂದ ತೆಗೆದು ಮತ್ತೆ ಭೂಮಿ ನೆಡಲಿಕ್ಕೆ ಆಗ್ತದೆ. ಇನ್ನು ಮಳೆಗಾಲ ಶುರುವಾದ ಮೇಲೆ ಹೂವಿನ ಗಿಡ ಎಲ್ಲ ಕೂಡ ಹೋಗ್ತದೆ. ಈಗ ಆಲ್ರೆಡಿ ಹೋಗಿದೆ. ಈಗ ಹೋದ್ದನ್ನು ನಾನು ರಿಕವರ್ ಮಾಡ್ಕೊಳ್ಬೇಕಂದ್ರೆ ಹಾಗೆ ಪಾಟಲ್ಲಿ ಹಾಕಿಡಬೇಕು. ಹುಲ್ಲಾಯಿತು, ಇನ್ನಪ್ಪ ನಾನು ಹೋಗಿ ಕರೆದು ಬರಬೇಕು. ನಮ್ಮ ಮಹಾರಾಜ ಬಂದಿದ್ದ ಇವತ್ತು ಹುಲ್ಲಿಗೆ. ಪಡಿ ಹೋಗುವ. ಹಾಂ ಪಡಿ. ಅವನಿಗೊಂದು ಮಿಡತೆ ಸಿಗಲಿಲ್ಲ. ಇವತ್ತು ಒಬ್ಬನೇ ಬೇರೆ ಬಂದಿದ್ದಾನೆ, ಏಬಿಸ ಇಲ್ಲ. ಅಪ್ಪ ನಾನು ಬಂದು ಕರೆದೆ ಹುಲ್ಲು ಹೊರಿಸ್ಲಿಕ್ಕೆ. ಅವರು ಬಂದರು. ಈಗ ಅವರು ಹೊರಿಸಿದ ಹಾಗೆ ಮನೆಗೆ ಹೋಗಿ ಹಾಕಿ, ದನಗಳಿಗೆ ಹಾಕಿ ಮತ್ತು ಸೀದಾ ನೆಟ್ಟಣಕ್ಕೆ ಹೋಗಬೇಕು. ಪ್ರೈಮರ್ ತರಲಿಕ್ಕೆ. ಅದು ಗೊತ್ತುಂಟಲ್ಲ ನಿಮಗೆ, ಪೈಂಟಿಂಗಿಂತ ಮುಂಚೆ ಕೊಡ್ತಾರಲ್ಲ ಹಾಗೆ. ಮತ್ತು ಮಳೆಗಾಲದಲ್ಲಿ ಕೊಡಬೇಡಿ ಪೈಂಟ್ ಅಂತೆಲ್ಲ ಹೇಳ್ತಾರೆ. ಮಳೆಗಾಲದಲ್ಲಿ ಎಂತ ನೀರೆಲ್ಲ ಬೀಳುವುದಿಲ್ಲ, ಒಳಗೆಲ್ಲ ಕೊಡೋದಲ್ಲ ಪೈಂಟ್, ಅದು ಹೋಗೋದಿಲ್ಲ. ನಾರ್ಮಲಾಗಿ ಕೊಡ್ಬೋದಲ್ವ ಮಳೆಗಾಲದಲ್ಲಿ, ನನಗೂ ಗೊತ್ತಿಲ್ಲ. ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ಬಿಕಾಸು ನೆಕ್ಸ್ಟ್ ಮಂತಲ್ಲಿ ಅದರದ್ದು ಕೊಟ್ಟಿಗೆದು ಉಂಟಲ್ಲ, ಅದು ಗೃಹ ಪ್ರವೇಶ, ಹಾಗೆ ಅದರೊಳಗೆ ಅದೆಲ್ಲ ಕಂಪ್ಲೀಟ್ ಆಗಬೇಕಲ್ಲ, ಹೋಮ ಎಲ್ಲ ಉಂಟು. ನಾನು ಹೋಗಿ ತಗೊಂಡೆಲ್ಲ ಬಂದಾಯಿತು. ನಾನಿದು 2 ಚಟ್ಟಿ ತೊಗೊಂಡೆ. ಇದು ವಾಟರ್ ಲಿಲ್ಲಿ ಉಂಟಲ್ಲ, ಅದರದ್ದು ಗಿಡ ಸುಮಾರಾಗಿದೆ, ಅದನ್ನು ಸಪ್ರೇಟಾಗಿ ನೆಡುವ ಅಂತ. ಮತ್ತು ಅದೊಂದು ಪಾಟ್ ತರಬೇಕು ಅಂತ ಅಂದ್ಕೊಂಡಿದ್ದೆಲ್ಲ. ಅದು ಕೈಕಮ್ಮದಲ್ಲಿ ಉಂಟಲ್ಲ, 35ಗೆ ಸಿಗ್ತದೆ ಆ ಪಾಟ್. ನಾನು ಹೋದಲ್ಲಿ ನೆಟ್ಟಣದಲ್ಲಿ 80 ರೂಪಾಯಿ ಮರೆ ಒಂದು ಪಾಟಿಗೆ. ಅದಕ್ಕೆ ಅಲ್ಲಿಂದ ಬಿಟ್ಟು ಸೀದಾ ಬಂದೇನು. ಕೈಕಮ್ಮದಿಂದ ನಾಡಿದ್ದು ಇಲ್ಲದ್ರೆ ಯಾವಾಗಾದರೂ ಹೋಗುವಾಗ ತೊಗೊಳ್ಬೇಕು. ಇದಕ್ಕೆ ಮಾತ್ರ 115 ಪರ್ 2 ತೊಗೊಂಡು ಬಂದೆ. ಇನ್ನು ಇವತ್ತು ನೆಡಬೇಕು ಅದನ್ನು. ಹಾಯ್ ಚೋಟು. ಒಬ್ಬನೇ ಇಲ್ಲ, ಅದು ಯಾರಿಲ್ಲ, ಅದು ರಿಂಕಿಯಾ ಅಂತ. ಹಾಂ, ಇನ್ನೂ ಮುಟ್ಟಿದರೆ ಗುರುಗುರು ಮಾಡ್ತಾನೆ ಅಂದರೆ ಇದು ರಿಂಕು, ಇಲ್ಲ ಅದು ಡಿಂಕು. ಇದು ನಮ್ಮ ಏಬಿಯನ್ನ ಶುಭಿಮ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಚಾಕೆ ರಸ್ಕಿದು ಪ್ಲಾಸ್ಟಿಕ್ ಸೌಂಡ್ ಬಂದರೆ ಸಾಕು, ಇಲ್ಲಿ ಇನ್ನೆಲ್ಲರೂ ಓಡಿ ಆಗಿರ್ತದೆ ಫ್ರಂಟ್ ರೂಮಿಗೆ.
ಮೇಸ್ತ್ರಿಯವರು ವರ್ಕ್ ಮಾಡ್ತಾಯಿದ್ದಾರೆ, ಅಳತೆ ಮಾಡ್ತಾರೆ, ಕಟ್ ಮಾಡ್ತಾರೆ, ಅಂಟಿಸ್ತಾರೆ, ಆಗ್ತಾ ಉಂಟು ಇನ್ನೂ ವರ್ಕ್ ಇದ್ದದ್ದು. ಇವರು ಕಾಯುದು ನೋಡಿ ಅಂತೆ, ಅಪ್ಪನಿಗೆ ಕಾಯುದು. ಅವರನ್ನು ಕರ್ತಿದ್ದೇನೆ ಚಾಕೆ ಬರಲಿಕ್ಕೆ. ಅವನೆಲ್ಲಿದ್ದಾನೆ? ಹಾಂ, ಕೂರ ಬರ್ತಾರೆ. ಅಪ್ಪ ಬಂದ ಮೇಲೆ ಇವರಿಗೆ ತಿನ್ನಲಿಕ್ಕೆ ಎಲ್ಲರಿಗೂ ಪಡೀದು ನೋಡಿ ಉಪದ್ರ. ಅವನಿಗೆ ಏಬಿಗೆ ನೋಡಿ ಅವನೇ ಬೇಕು. ಹುಲ್ಲಿಗೆ ಬರೋಕೆ ಸಹ ಇವರಿಬ್ಬರು ಒಟ್ಟಿಗೆ ಬರ್ತಾರಲ್ಲ. ಅವನು ರಾಗ ಕೇಳಿದ್ರಲ್ಲ ಚೂಟು. ನಾನು ಹುಲ್ಲಿಂದ ಬಂದೆ, ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಂದು ಹೂ ಗಿಡ ಹಾಳು ಮಾಡೋದು ಇವರೇ ಇಬ್ಬರು ಯಾವಾಗಲೂ ಸಹ. ಬೀಳ್ಸಿ ಹಾಕಿ ಮಗಚಿ ಹಾಕಿ ಎಲ್ಲ ಇಟ್ಟಿರ್ತಾರೆ. ಮಳೆ ನೋಡಿ ಅಂತೆ. ಅಪ್ಪ ಇದಕ್ಕೆ ಪೈಂಟ್ ಕೊಡ್ತಿದ್ದಾರೆ. ಒಳ್ಳೆ ಟೈಮಿಗೆ ಪೈಂಟ್ ಕೊಡ್ತಿದ್ದಾರೆ. ಯಾರಾದರೂ ಮಳೆಗೆ ಪೈಂಟ್ ಕೊಡ್ತಾರಾ? ಈಗ ಜೋರು ಬರುವ ಅಂದಾಜು ಮಳೆ. ಹುಲ್ಲು ಮಾಡಿ ಬರುವಷ್ಟರಲ್ಲಿ ಜೋರು ಮಳೆ ಬಂತು. ಈಗ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಒಂದು ಕಡೆ ಒಂದು ಹಣ್ಣಾಗಿದೆ, ಅದನ್ನು ಕೊಯ್ಯುವ ಅಂತ. ಅಂದರೆ ಇವಾಗ ಮಳೆಗಾಲದಲ್ಲಿ ಅದರದ್ದು ಸೀಸನ್. ನಾವು ನಮ್ಮ ಭಾಷೆಯಲ್ಲಿ ಮಡಕೆ ಫಲ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ. ಮತ್ತು ಬೇರೆಲ್ಲ ಎಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಮೊನ್ನೆ ನಾನು ಸೊಪ್ಪಿರುವಾಗ ನೋಡಿದ್ದೆ, ಒಂದೆರಡು ಕಾಯಿ ಇತ್ತು, ತಗೊಂಡು ಬರುವ ಅಂತ ಈಗ ಹೋಗ್ತಿದ್ದೇನೆ. ಸುಮಾರು ದೂರ ಏನಿಲ್ಲ, ನಮ್ಮ ಮನೆ ಹತ್ತಿರವೇ ಇರೋದು. ಇಲ್ಲಿಂದಲೇ ಕೊಯ್ಕೊಂಡು ಹೋಗುವ ಅಂತ. ಮಳೆ ಹೇಗೆ ಬರೋದು ಗೊತ್ತುಂಟಾ? ಈಗ ಚಂದ ಬಿಸಿಲಿರ್ತದೆ. ಈ ಬಿಸಿಲು ಉಂಟಲ್ಲ ಅಂತ ಹೇಳಿ ಅಪ್ಪ ಪೇಂಟ್ ಕೊಡಲಿಕ್ಕೆ ಹೋದ್ದು. ಪೇಂಟ್ ಕೊಟ್ಟು ಅರ್ಧ ಆಗುವಷ್ಟರಲ್ಲಿ ಮಳೆ ಜೋರು ಬಂತು. ಈಗ ಮತ್ತೆ ಬಿಸಿಲು ಬಂತು. ಹಾಗೆ ಅಂದರೆ ಕಂಟಿನ್ಯೂಸ್ ಮಳೆ ಇಲ್ಲ, ಬಂದು ಹೋಗ್ತದೆ. ಬೆಳಗ್ಗೆ ಸಹ ಜೋರು ಮಳೆ ಇತ್ತು. ಇಲ್ಲಿ ಇರಲಿಲ್ಲ, ನಾನು ವ್ಲಾಗ್ ಅಪ್ಲೋಡಿಗೆಲ್ಲ ಹೋಗ್ತೇನಲ್ಲ ಆ ಊರಲ್ಲಿತ್ತು. ಅಲ್ಲಿಂದ ಇಲ್ಲಿ ಬರುವಷ್ಟರಲ್ಲಿ ಬಿಸಿಲು ಕೂಡ ಬಂದಿದೆ. ಹಾಗೆ ಕ್ಲೈಮೇಟ್ ಹಾಗೆ. ಅಲ್ಲಿ ಕಾಣ್ತುಂಟಲ್ಲ ಗಿಡ, ಅದರಲ್ಲಿ ಬಳ್ಳಿ ರೆಡ್ ಕಾಯಿ ಉಂಟಲ್ಲ ಅದು. ಇನ್ನು ಎಲ್ಲೆಲ್ಲ ಉಂಟು ಅಂತ ನನಗೆ ಗೊತ್ತಿಲ್ಲ. ಕೆಲವು ಇನ್ನು ಹಣ್ಣಾಗಬೇಕಷ್ಟೇ. ಕಾಯಿ ಉಂಟು ನೋಡ, ಇದು ಒಳ್ಳೇದುಂಟಾ ಅಂತ. ಹೀಗಿರ್ತದೆ ಮಡಿಕೆ ಫಲ. ನಾನು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ತೋರಿಸಿದ್ದೆ. ಈ ವರ್ಷ ಒಂದು ಸ್ವಲ್ಪ ಜನ ಹೊಸೊಬ್ರು ಬಂದಿರ್ತಾರಲ್ಲ. ಇದು ಮಳೆಗಾಲದಲ್ಲಿ ಆಗೋದು. ನಾವು ಇದಕ್ಕೆ ಮಡಕೆ ಫಲ ಅಂತ ಹೇಳ್ತೇವೆ. ನೀವೆಂತ ಹೇಳ್ತೀರಿ, ನೀವು ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಸ್ವೀಟ್ ಆದರೆ ಇದರದ್ದು ಬೀಜ ತಿನ್ನಲಿಕ್ಕೆ ಆಗೋದಿಲ್ಲ. ಹೊರಗಿದು ತಿರುಳು ಉಂಟಲ್ಲ, ಕೇಸರಿ ಕಲರ್, ಅದು ಮಾತ್ರ. ಸಿಪ್ಪೆ ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ. ಬಟ್ ಇದೊಂಥರ ಟೇಸ್ಟಿ ಆಯಿತಾ. ಇದರದ್ದು ಮೆಮೊರಿ ಎಂತ ಗೊತ್ತುಂಟಾ? ನನ್ನ ಅಪ್ಪ ಮುಂಚೆ ನಾನು ಶಾಲೆಯಿಂದ ಬರುವಾಗೆಲ್ಲ ಸೊಪ್ಪಿರಲಿಕ್ಕೆಲ್ಲ ಹೋಗಿ ಬರುವಾಗ ಇದನ್ನು ತಂದು ಮನೆಯಲ್ಲಿ ತೆಗೆದಿರ್ತಿದ್ರು ನನಗೆ ಅಂತ. ನಾನು ತಿಂತಿದ್ದೆ ಶಾಲೆಯಿಂದ ಬಂದಮೇಲೆ. ಆಯಿತು, ಹೋಗುವ. ನಿನ್ನ ಕಾವಲಿಗೆ ಥ್ಯಾಂಕ್ ಯು. ಕೂರ ಕೂಡ ಬಂದಿದ್ದ. ಸೊಳ್ಳೆ ಎಷ್ಟು ಖಚಿತ ಉಂಟು, ಆದರೂ ಬರ್ತಾನೆ. ಬಾ ಕೂರ, ಹೋಗುವ. ಆಯಿತು, ಮಡಿಕೆ ಫಲ ತೋರಿಸಿ ಆಯಿತು. ನೀನು ತಿನ್ನೋದಿಲ್ಲಲ್ಲ, ಹೋಗ ಬಾರ. ಇದೊಂದು ಅಣಬೆ ನೋಡಿ ಅಂತೆ. ಕಾಡಲ್ಲಿ ಅಣಬೆ ಸಿಗೋದಿಲ್ವ ಅಂತ ಕೇಳಿದ್ರಲ್ಲ, ಅದರದ್ದು ಇದು ಚಿಕ್ಕದನಿಸ್ತದೆ. ಇದು ಕಾರ್ಟೂನಲ್ಲೆಲ್ಲ ಇರ್ತದಲ್ಲ, ಹಾಗೆ ಉಂಟಲ್ಲ ಇದು ಅಣಬೆ. ಯಬ್ಬ, ಬಾಂಬು. ಆಯಿತು, ನಾನು ಮನೆ ಹತ್ರ ತಲುಪಿದೆ. ಇನ್ನು ಅದೊಂದು ಸೌಂಡನ್ನು ಕೇಳಿ ಕ್ರರ್ ಅಂತ. ಅದು ಇಡೀ ಕಾಡಲ್ಲಿ ಸೌಂಡ್ ಇರ್ತದೆ ಅದರದ್ದು. ನಾನು ಸ್ಕೂಟಿಯಲ್ಲಿ ಹೋಗುವಾಗ ಸಂಜೆ ಹಾಲು ತಗೊಂಡು ಬೆಳಿಗ್ಗೆ ಹಾಲು ತಗೊಂಡೆಲ್ಲ ಹೋಗ್ತೇನಲ್ಲ, ಈ ಸೌಂಡ್ ಬರ್ತಾ ಐತೆ ಕಿರ್ರ ಅಂತ. ಇನ್ನು ಒಂದು ಹಾಫ್ ಆನ್ ಅವರ್ ಟೈಮ್ ಉಂಟು. ಆಮೇಲೆ ಹಾಲು ಕರೆದು ಡೈರಿ ಕೊಂಡೋಗಬೇಕು. ಹಾಲು ಕರೆದಾಯಿತು, ಇನ್ನು ಸೀದಾ ಡೈರಿ ಕೊಂಡು ಹೋಗೋದು. ನಾನು ವ್ಲಾಗ್ ಮಾಡಲಿಲ್ಲ, ಯಾಕಂದ್ರೆ ಫೋನ್ ಯಾಕೋ ವರ್ಕ್ ಆಗ್ತಿರಲಿಲ್ಲ. ಇವಾಗ ಆಗ್ತಾ ಉಂಟು.
ರೋಡಿಗೆ ತಲುಪುವಾಗ ಮಳೆ ಬಂತು. ಈ ಕೂರಸ ಬಂದಿದ್ದ, ನೀನು ರೈನ್ ಕೋಟ್ ಹಾಕೊಂಡು ಹೋಗ್ಬೇಕು. ಇವನುಂಟಲ್ಲ ಇಲ್ಲಿ ತನಕ ಬರೋದು ನನ್ನ ಬಿಡಲಿಕ್ಕೆ ಯಾವಾಗಲೂ ಸಂಜೆ. ನಾನು ಬರುವ ತನಕ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ನಾನು ಬರುವಾಗ ಸಾಕು ಅಲ್ಲಿ ಇಲ್ಲಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಆಚೆಯಿಂದ ಬರುವ ಕಾರಿನವರು ಈಚಿಂದ ಬರುವ ಕಾರಿನವರು ನನಗೆ ಬೈತಾ ಡ್ರೈವ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅವ್ನು ನನ್ನನ್ನು ನೋಡಿ ಕುಣಿಯುವುದು ಅಂತ ರೋಡಲ್ಲಿ. ಹಾಲು ಕೊಟ್ಟು ಡೈರಿಂದ ಬಂದಾಯ್ತಾ, ಮಳೆ ಜೋರು ಬರ್ತಾ ಉಂಟು. ನಾನು ರೈನ್ ಕೋಟಿದ್ದು ಪ್ಯಾಂಟ್ ತಗೊಂಡು ಹೋಗಿರಲಿಲ್ಲ. ಒಂದು ಪ್ಯಾಂಟ್ ಇಡೀ ಚಂಡಿ. ಇಲ್ಲಿಂದ ಈಗ ಮನೆಗೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಚಂಡಿ ಹಾಕ್ಕೊಂಡು ಹೋಗಬೇಕು. ಇಕೊಳ್ಳಿ, ಇಲ್ಲಿಂದ ಆಚೆ ಹೋಗಬೇಕು ನಾನು ಇವಾಗ. ಪೂರ ಮನೆಗೆ ತಲುಪಿದಾನ ಎಂತ ಗೊತ್ತಿಲ್ಲ, ನನಗೆ ಸಿಗಲಿಲ್ಲ. ನನಗೆ ಅಲ್ಲಿಂದ ಬರುವಾಗ ಒಂದು ಸ್ವಲ್ಪ ಲೇಟ್ ಆಯಿತು. ಚೂರು ಮಳೆ ನಿಲ್ಲಿಂತ ವೆಯ್ಟ್ ಮಾಡಿದ್ದೆ, ನಿಲ್ತೇ ಇರಲಿಲ್ಲ. ಹಾಗೆ ಸೀದಾ ಬಂದೆ ನಾನು ಮತ್ತೆ. ನಾನು ಹಟ್ಟಿಯೊಳಗಿಂದಾಗಿ ಈಗ ಮನೆಗೆ ಹೋಗ್ತಿದ್ದೇನೆ. ಇವನು ತಲುಪಿದ್ದಾನೆ ಮರೆ. ಬಂದಿದೆಯಲ್ಲ ನಾ, ಮಳೆ ಬಂತು ಅಂತೇಳಿ ವೆಯ್ಟ್ ಮಾಡಲಿಲ್ಲ ನನಗೆ.